ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಹೈಕಮಾಂಡ್ಗೆ ದೂರು. ವರಿಷ್ಠರ ಸೂಚನೆಗೆ ಕಾಯುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಎಸ್ಟಿ ಸೋಮಶೇಖರ್ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಮುನಿಸು. ಇದು ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಅದೇ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಕಾರಣ ಬಿಜೆಪಿಯಲ್ಲಿದ್ದುಕೊಂಡೇ ಕಾಂಗ್ರೆಸ್ ನಾಯಕರ ಪರ ಮಾತನಾಡುವಂತಹ ಎಸ್ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಪದೇ ಪದೇ ಪಕ್ಷ ವಿರೋಧಿ ಹೇಳಿಕೆ ನೀಡ್ತಾ ಇರುವಂತಹ ಎಸ್ಟಿ ಸೋಮಶೇಖರ್ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಹೊಗಳುತ್ತಿರುವಂತಹ ಸೋಮಶೇಖರ್ ಈ ಕಾರಣದಿಂದ ಹೈಕಮಾಂಡ್ಗೆ ದೂರು ಕೊಟ್ಟಿರುವಂತಹ ಬಿಜೆಪಿ ನಾಯಕರು. ಈ ಕಾರಣದಿಂದ ಹೈಕಮಾಂಡ್ಗೆ ಈಗಾಗಲೇ ದೂರನ್ನು ಕೊಡಲಾಗಿದೆ. ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಕೊಡಲಾಗಿರುವಂತಹದ್ದು. ಇನ್ನು ಸಿಟಿ ರವಿ ಕೂಡ ಎಸ್ಟಿ ಸೋಮಶೇಖರ್ ವಿರುದ್ಧ ಮಾತನಾಡಿದರು. ನಟಿ ರಣ್ಯಾರಾವ್ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದ್ದ ಶಾಸಕ ಎಸ್ಟಿ ಸೋಮಶೇಖರ್, ನೋಡಿ, ಸಿದ್ದರಾಮಯ್ಯರನ್ನು ಹಾಡಿ ಹೊಗಳುತ್ತಾರೆ ಎಸ್ಟಿ ಸೋಮಶೇಖರ್. ಬಿಜೆಪಿಯ ಶಾಸಕ ಅವರು. ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡೆಯನ್ನು ಕೂಡ ಹೊಗಳುತ್ತಾರೆ ಎಸ್ಟಿ ಸೋಮಶೇಖರ್. ಬಿಜೆಪಿಯಲ್ಲಿದ್ದುಕೊಂಡು ಬಿಜೆಪಿಯಲ್ಲೇ ಗೆಲುವನ್ನು ಸಾಧಿಸಿ ಶಾಸಕರಾದಂಥ ಎಸ್ಟಿ ಸೋಮಶೇಖರ್ ಅವರಿಗೆ ಕಾಂಗ್ರೆಸ್ ಮೇಲೆ ಅಷ್ಟು ಒಲವಿದ್ದರೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಬೇಕಾದರೂ ಹೋಗಲಿ. ಅದರಲ್ಲೂ ರಣ್ಯಾರಾವ್ ಪ್ರಕರಣ ಹೊರಬಿದ್ದಾಗ ಆ ಪ್ರಕರಣದಲ್ಲಿ ಬಿಜೆಪಿ ನಾಯಕರ ಕೈವಾಡ ಇದೆ ಅಂತೇಳಿ ಇದೇ ಎಸ್ಟಿ ಸೋಮಶೇಖರ್ ಮಾತನಾಡಿದರು. ಆರೋಪಿಸಿದ್ದ ಶಾಸಕ ಎಸ್ಟಿ ಸೋಮಶೇಖರ್ಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ವಿರುದ್ಧ ಮಾತನಾಡಬೇಕು ಎಂದಾದರೆ ರಾಜೀನಾಮೆ ಕೊಡಿ, ರಾಜಮಾರ್ಗ ಇದೆ ಎಂದು ಹೇಳಿದ್ದಾರೆ. ಇನ್ನು ಸುದ್ದಿಗಾರರ ಜೊತೆ ಮಾತನಾಡುವಂಥ ಸಂದರ್ಭ ಸೋಮಶೇಖರ್ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡುವುದು ಯಾಕೆ? ನೀವು ಯಾರು, ಯಾವ ಪಕ್ಷದವರು, ಭಾವನಾತ್ಮಕವಾಗಿ ಪಕ್ಷದೊಂದಿಗೆ ಸಂಬಂಧ ಇಲ್ಲದವರು, ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ. ಇಂತಹ ರಾಜಕಾರಣಕ್ಕೆ ಡಿಕ್ಷನರಿಯಲ್ಲಿ ಹಲವು ಅರ್ಥವಿದೆ. ತಾಕತ್ತು ಇದ್ದರೆ ಸೋಮಶೇಖರ್ ಹೆಸರು ಹೇಳಲಿ ಎಂದು ಸವಾಲು ಹಾಕಿದ್ರು. ರಣ್ಯಾರಾವ್ ಪ್ರಕರಣ ಹೊರಬಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಇದೇ ಎಸ್ಟಿ ಸೋಮಶೇಖರ್ ಆರೋಪ ಮಾಡಿದರು. ಇನ್ನು ಬಿಜೆಪಿ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡುತ್ತಿದ್ದಾರೆ ಎಸ್ಟಿ ಸೋಮಶೇಖರ್ ಎನ್ನುವಂತಹ ಆರೋಪ. ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಸೋಮಶೇಖರ್ ಹೆಸರು ತಳುಕು ಹಾಕ್ಕೊಳ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧವೇ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಡ್ತಾ ಇರುವಂತಹದ್ದು ಪಕ್ಷ ವಿರೋಧಿ ಕೆಲಸ ಅಲ್ವಾ? ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಗೈರಾಗುತ್ತಿದ್ದಾರೆ ಶಾಸಕ ಎಸ್ಟಿ ಸೋಮಶೇಖರ್. ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪವೂ ಕೂಡ ಕೇಳಿಬಂದಿದೆ. ಹೈಕಮಾಂಡ್ ಮುಂದೆ ಸಾಲು ಸಾಲು ಆರೋಪ ಮಾಡಿರುವಂತಹ BY ವಿಜಯೇಂದ್ರ ಇನ್ನು ಬಿಜೆಪಿ ಪಕ್ಷವನ್ನು ಅತ್ಯಂತ ಮುಜುಗರಕ್ಕೆ ಈಡು ಮಾಡೋ ಪ್ರಯತ್ನದಲ್ಲಿ ಎಸ್ಟಿ ಸೋಮಶೇಖರ್ ಕಾರ್ಯನಿರತರಾಗಿದ್ದಾರೆ. ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಸೋಮಶೇಖರ್ ಭಾಗಿ. ಬಿಜೆಪಿ ನಾಯಕರ ವಿರುದ್ಧವೇ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೂತ್ಕೊಂಡಿರುವಂತಹ ವೇದಿಕೆಯಲ್ಲಿ ಸೋಮಶೇಖರ್ ಒಂದು ದಿನ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ರು. ಅದಾದ ನಂತರವೂ ಕೂಡ ಕಾಂಗ್ರೆಸ್ನ ಅನೇಕ ವಿಚಾರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ತಾನೆ ಬಂದಿದ್ದಾರೆ ಎಸ್ಟಿ ಸೋಮಶೇಖರ್. ಎಲ್ಲೂ ಕೂಡ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂದರು. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಪ್ರಹಸನವೇ ಬರೋದಿಲ್ಲ ಅಂತ ಹೇಳಿದ್ರು. ಮುಡಾ ಹಗರಣದ ವಿರುದ್ಧವೇ ಇರತಕ್ಕಂತಹ ಬಿಜೆಪಿ ನಾಯಕರ ಮಧ್ಯೆ ಮುಡಾ ಹಗರಣವನ್ನು ಅಥವಾ ಆ ಹಗರಣದಲ್ಲಿ CM ಸಿದ್ದರಾಮಯ್ಯರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಪ್ರಾರ್ಥನೆ ಮಾಡಿದ್ದು ಎಸ್ಟಿ ಸೋಮಶೇಖರ್. ಎಲ್ಲ ಬೆಳವಣಿಗೆಗಳ ಮಧ್ಯೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಹೊರಬರುತ್ತೆ. ಆ ಪ್ರಕರಣದಲ್ಲಿ ತಾನು ಕಾರ್ಯಾಚರಿಸ್ತಾ ಇರ್ತಕ್ಕಂತಹ ಬಿಜೆಪಿ ಪಕ್ಷದ ನಾಯಕರು ಭಾಗಿಯಾಗಿದ್ದಾರೆ, ತನಿಖೆ ಮಾಡಲಿ ಅಂದರು ಎಸ್ಟಿ ಸೋಮಶೇಖರ್. ಈ ಎಲ್ಲ ಬೆಳವಣಿಗೆಗಳು ಈಗ ಬಿಜೆಪಿ ನಾಯಕರನ್ನ ಕೆಂಡ ಕಾರುವಂತೆ ಮಾಡ್ತಾ ಇದೆ. ಜೊತೆಗೆ MLC ಆಗಿರುವಂತಹ ಸಿಟಿ ರವಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹೈಕಮಾಂಡ್ ಸೂಚನೆಗೆ ಕಾಯುತ್ತಿದ್ದೇವೆ ಎಂದ ರಾಜ್ಯಾಧ್ಯಕ್ಷ. ಹೈಕಮಾಂಡ್ ಸೂಚನೆಗೆ ಕಾಯ್ತಾ ಇದ್ದೀವಿ. STS ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಅಂದರೆ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ದೂರನ್ನು ಕೊಡಲಾಗಿದೆ ಎಸ್ಟಿ ಸೋಮಶೇಖರ್ ವಿರುದ್ಧ. ಸೋಮಶೇಖರ್ ಬಗ್ಗೆ ಹೈಕಮಾಂಡ್ಗೆ ಎಲ್ಲ ಹೇಳಿದ್ದೇವೆ, ಹೈಕಮಾಂಡ್ನವರು ಏನು ತೀರ್ಮಾನ ತಗೋತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾದರೆ ಸೋಮಶೇಖರ್ಗೆ ಪಕ್ಷ ಉಚ್ಚಾಟನೆ ಮಾಡುತ್ತಾ? ಹೈಕಮಾಂಡ್ ನಿರ್ಧಾರಕ್ಕೂ ಮೊದಲೇ STS ಬಿಜೆಪಿ ಪಕ್ಷ ಬಿಡುತ್ತಾರಾ? ಎಲ್ಲ ಬೆಳವಣಿಗೆಗಳು ಕೂಡ ಚರ್ಚೆಗೆ ಕಾರಣವಾಗಿದೆ. ಶಾಸಕ ಎಸ್ಟಿ ಸೋಮಶೇಖರ್ ಮುಂದಿನ ನಡೆಯನ್ನು ಹಾಗಾದರೆ ಕಾಂಗ್ರೆಸ್ಗೆ ಸೇರ್ತಾರೋ JDSಗೆ ಸೇರ್ತಾರೋ? ಹೈಕಮಾಂಡ್ ಸೂಚನೆಗೆ ಕಾಯುತ್ತಿದ್ದೇವೆ ಎಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಎಸ್ಟಿ ಸೋಮಶೇಖರ್ ವಿರುದ್ಧ ದೂರನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಿಜೆಪಿ ಮತ್ತು ಬಿಜೆಪಿ ನಾಯಕರ ವಿರುದ್ಧ ನಾನಾ ತರಹದಲ್ಲಿ ಮಾತನಾಡ್ತಾ ತಿರುಗಾಡ್ತಾ ಇದ್ದಾರೆ. ಅವರು ಕೂಡ ಪಕ್ಷ ಉಲ್ಲಂಘನೆ ಅಥವಾ ಪಕ್ಷದ ಶಿಸ್ತು ಉಲ್ಲಂಘನೆ ಎನ್ನುವಂತಹದ್ದು BY ವಿಜೇಂದ್ರರ ಆರೋಪವಾಗಿತ್ತು. ಅದರ ಜೊತೆಗೆ ಈಗ ಎಸ್ಟಿ ಸೋಮಶೇಖರ್ ಕೂಡ
ಚರ್ಚೆಗೆ ಬಂದಿದ್ದಾರೆ. ಎಸ್ ಟಿ ಸೋಮಶೇಖರ್ ವಿರುದ್ಧ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ದೂರು ಕೊಡಲಾಗಿದೆ. ಇನ್ನು ಹೈಕಮಾಂಡ್ ನಾಯಕರ ಉತ್ತರಕ್ಕಾಗಿ ಬಿ.ವೈ. ವಿಜೇಂದ್ರ ಕಾಯುತ್ತಿದ್ದಾರೆ ಅಂತ ಹೇಳಿ ವಿಜೇಂದ್ರರೇ ಹೇಳಿಕೊಂಡಿದ್ದಾರೆ. ಹಾಗಾದರೆ ಎಸ್ ಟಿ ಸೋಮಶೇಖರ್ ಅವರ ಮುಂದಿನ ರಾಜಕೀಯ ನಡೆಯೇನು? ಬಿಜೆಪಿ ಪಕ್ಷವನ್ನು ಹೈಕಮಾಂಡ್ನ ಉತ್ತರ ಬರುವುದಕ್ಕೂ ಮೊದಲೇ ಬಿಡ್ತಾರಾ ಅಥವಾ ಹೈಕಮಾಂಡೇ ಎಸ್ ಟಿ ಸೋಮಶೇಖರ್ನ ಉಚ್ಚಾಟನೆ ಮಾಡುತ್ತಾ? ಎಲ್ಲವೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ.